ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ಗಾಯತ್ರಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಹೆಚ್ಚು ಆಕ್ಸಿಡೆಂಟ್ಗಳನ್ನು ಮಾಡುತ್ತಿವೆ. ಆಕ್ಸಿಡೆಂಟ್ಗಳಿಂದಾಗಿ ಪಾದಚಾರಿಗಳು, ವಾಹನ ಸವಾರರು ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳೇ ಯಮದೂತರಾಗಿವೆ. ಈ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳನ್ನ ವೇಗದೂತ ಅಂತ ಕರೆಯುತ್ತಿದ್ದೇವೆ. ಆದರೆ ಇವು ಯಮದೂತ ಆಗಿರೋದು ಜನರನ್ನ ಸಂಕಟಕ್ಕೀಡು ಮಾಡಿದೆ. ಇದಕ್ಕೆ ಮುಖ್ಯವಾಗಿ ಬೇರೆ ಬೇರೆ ಕಾರಣಗಳಿವೆ. ಎಲೆಕ್ಟ್ರಿಕ್ ಬಸ್ಗಳು ಚಾಲಕರಾಗಿ ನೇಮಕಗೊಳ್ಳುತ್ತಿರುವ ಚಾಲಕರಿಗೆ ಸರಿಯಾದ ತರಬೇತಿ ಇಲ್ಲದೆ ಇರೋದೇ ಕಾರಣ ಅಂತ ಇದುವರೆಗೂ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಎಲೆಕ್ಟ್ರಿಕ್ ಬಸ್ಗಳ ಅಪಘಾತಕ್ಕೆ ಹೊಸ ಕಾರಣವೊಂದು ಎಲೆಕ್ಟ್ರಿಕ್ ಬಸ್ ಚಾಲಕರೇ ನೀಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳ ಅಪಘಾತಕ್ಕೆ ಚಾಲಕರಿಗೆ ತರಬೇತಿ ಇಲ್ಲದೆ ಇರೋದು ಕಾರಣವಲ್ಲ. ಚಾಲಕರಿಗೆ ಕೊಟ್ಟಿರೋ ಟಾರ್ಗೆಟ್ನಿಂದಲೇ ಹೆಚ್ಚು ಅಪಘಾತ ಸಂಭವಿಸುತ್ತವೆ ಎಂದು ಚಾಲಕರು ಹೇಳಿದ್ದಾರೆ. ಟಾರ್ಗೆಟ್ ಒತ್ತಡ ಕಮ್ಮಿ ಆಗಿಲ್ಲ ಅಂದ್ರೆ ಇನ್ನೂ ಆಕ್ಸಿಡೆಂಟ್ಗಳು ಆಗೇ ಆಗುತ್ತವೆ ಎಂದು ಕೂಡ ಚಾಲಕರು ಹೇಳ್ತಿದ್ದಾರೆ. ಎಲೆಕ್ಟ್ರಿಕ್ ಬಸ್ ಚಾಲಕರೇ ತಮಗೆ ಇರೋ ಮೆಂಟಲ್ ಪ್ರೆಷರ್ ಸಮಸ್ಯೆಯನ್ನ ಬಿಚ್ಚಿಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳಿಂದ 3 ವರ್ಷಗಳಿಂದ ಅಂದಾಜು 40 ಜನ ಸಾವನ್ನಪ್ಪಿದ್ದಾರೆ. ಪದೇ ಪದೇ ಎಲೆಕ್ಟ್ರಿಕ್ ಬಸ್ಗಳಿಂದ ಅಪಘಾತ ಸಂಭವಿಸುತ್ತಿವೆ. ಬೆಂಗಳೂರಿನಲ್ಲಿ ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಿಸುವಾಗ ಗುತ್ತಿಗೆಯನ್ನ ಬಿವಿಜಿ ಸಂಸ್ಥೆ ಗುತ್ತಿಗೆ ಪಡೆದಿದೆ. ಬಿವಿಜಿ ಸಂಸ್ಥೆ ಚಾಲಕರಿಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿ ಬಂದಿದೆ. ಜೊತೆಗೆ ಟಾರ್ಗೆಟ್ ರೀಚ್ ಆಗುವಂತೆ ಒತ್ತಡವನ್ನ ಕೂಡ ಹೇರಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಒಂದು ಶಿಫ್ಟ್ನಲ್ಲಿ 8 ಗಂಟೆ ಅವಧಿಯಲ್ಲಿ 130 ಕಿಲೋಮೀಟರ್ ವರೆಗೂ ಕೂಡ ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಿಸಬೇಕು ಎಂದು ಟಾರ್ಗೆಟ್ ಅನ್ನು ನೀಡಲಾಗಿದೆ. ಬೆಂಗಳೂರಿನ ಟ್ರಾಫಿಕ್ ಜಾಮ್ ಮಧ್ಯೆ ಕೇವಲ 8 ಗಂಟೆಯಲ್ಲಿ 130 ಕಿಲೋಮೀಟರ್ ವರೆಗೂ ಕೂಡ ಬಸ್ ಓಡಿಸುವುದೇ ದೊಡ್ಡ ಸವಾಲು. ಇದರಿಂದಾಗಿ ಚಾಲಕರಿಗೆ ಮಾನಸಿಕ ಒತ್ತಡ ಎದುರಾಗಿದೆ. ಟಾರ್ಗೆಟ್ ರೀಚ್ ಆಗುವ ಭರದಲ್ಲಿ ಬಸ್ಗಳನ್ನು ವೇಗವಾಗಿ ಓಡಿಸಲೇಬೇಕಾಗುತ್ತದೆ. ವೇಗವಾಗಿ ಹೋದಾಗ ಆಕ್ಸಿಡೆಂಟ್ಗಳು ಆಗೋದು ಸಾಮಾನ್ಯ. ನಿಧಾನವಾಗಿ ಬಸ್ ಚಲಾಯಿಸಿದರೆ 130 ಕಿಲೋಮೀಟರ್ ಟಾರ್ಗೆಟ್ ಅನ್ನು ರೀಚ್ ಆಗಲು ಸಾಧ್ಯವಿಲ್ಲ. ಟಾರ್ಗೆಟ್ ಕೊಟ್ಟು ರೀಚ್ ಮಾಡಿ ಎಂದು ಬಿಎಂಟಿಸಿ ಬಿವಿಜಿ ಸಂಸ್ಥೆ ಹೇಳಿದೆ. ಹೀಗಾಗಿ ವೇಗವಾಗಿ ಬಸ್ಗಳನ್ನು ಚಲಾಯಿಸಲೇಬೇಕು. ವೇಗದೂತ ಚಾಲನೆಯಿಂದ ಆಕ್ಸಿಡೆಂಟ್ ಆಗುತ್ತಿವೆ ಎಂದು ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಹೇಳಿದ್ದಾರೆ.